ನೋಡಿ ಇಲ್ಲಿ ಬಾಣಂತಿಯರಿಗೆ ಬಟ್ಟೆ ಕಡಬು ಅಂತೇಳಿ ಮಾಡ್ತಾರೆ ಉತ್ತರ ಕರ್ನಾಟಕದ ಸೈಡು. ಇವತ್ತು ನಿಮಗೆ ರೆಸಿಪಿ ನಾನು ಮಾಡಿ ತೋರಿಸ್ತಿರುವಂಥದ್ದು ಬಟ್ಟೆ ಕಡಬು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನಮ್ಮ ಅಡುಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಬಟ್ಟೆ ಕಡಬು ಅಂತ ಹೇಳಿ ಕರಿತೇವೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಒಂದು ಬೌಲ್ ತುಂಬ ನಾನು ಬೆಲ್ಲನ ಹಾಕಿದ್ದೇನೆ. ಸ್ವಲ್ಪ ಪುಡಿ ಮಾಡಿ ಬೆಲ್ಲ ಹಾಕೊಂಡಿದ್ದೀನಿ ನೋಡಿ. ಸ್ವಲ್ಪ ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಕೂಡ ಸೇರಿಸಿದ್ದೇನೆ. ನೀರು ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ, ಮತ್ತೆ ಅದು ಹೂರ್ಣ ಎಲ್ಲ ಮಿದುವಾಗಿಬಿಡುತ್ತೆ. ಈಗ ಬೆಲ್ಲ ಎಲ್ಲ ಕರಗಬೇಕು. ಇಲ್ಲಿ ಪಾಕ ಬರುವಂತ ಅವಶ್ಯಕತೆ ಇರಲ್ಲ, ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಬೆಲ್ಲ ಕರಗಿದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಅಂತೇಳಿ ನಾನಿಲ್ಲಿ ಇದನ್ನ ಸೋದಿಸ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಇದರಲ್ಲಿ. ಯಾಕಂದ್ರೆ ಕಸ ಎಲ್ಲ ತುಂಬಾ ಇರುತ್ತಲ್ಲ, ಮತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳ ಪೀಸು ಇರ್ತವೆ. ಹಾಗಾಗಿ ನಾನಿಲ್ಲಿ ಸೋದಿಸ್ಕೊಂಡಿದ್ದೀನಿ. ಸೋದಿಸಿ ಎತ್ತಿ ತೆಗೆದಿಟ್ಟಿದ್ದೀನಿ. ನಾನು ಮತ್ತೆ ರಿಟರ್ನ್ ಅದೇ ಪಾತ್ರೆ ಇಟ್ಕೊಂಡಿದ್ದೇನೆ. ಬೆಲ್ಲದ ಎತ್ತಲ್ಲ, ಅದಕ್ಕೆ ಸೋದಿಸಿಟ್ಟಿರುವಂತ ಮತ್ತೆ ಬೆಲ್ಲದ ನೀರನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ, ಕುದಿಬೇಕು ಚೆನ್ನಾಗಿ. ಅದಕ್ಕೆ ಇಲ್ಲಿ ನಾನು ಹಸಿ ತೆಂಗಿನಕಾಯಿನ ತಗೊಂಡಿದ್ದೇನೆ. ಮೇಲ್ಗಡೆದು ಮಾತ್ರ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ. ಎಷ್ಟು ಒಂದು ಬೌಲ್ ಬೆಲ್ಲ ತಗೊಂಡಿದ್ದೆಲ್ಲ, ನಾವು 2 ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ ನಾನಿಲ್ಲಿ. ಈಗ ಹಸಿ ತೆಂಗಿನಕಾಯಿ ತುರಿ ಎಲ್ಲವನ್ನು ಇದಕ್ಕೆ ಸೇರಿಸಿದ ಮೇಲೆ ಇದನ್ನ ಕುದಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ. ಇದು ಕುದಿಬೇಕು. ನಾ ಇಲ್ಲಿ ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ತುಂಬಾನೇ ಕಷ್ಟ ಆಗುತ್ತೆ ಕುದಿಸ್ಲಿಕ್ಕೆ. ಸ್ವಲ್ಪ ಅಂದ್ರೆ ಬೆಲ್ಲ ಕರಗೋಕ್ಕೋಸ್ಕರ ಸ್ವಲ್ಪ ಹಾಕಿದ್ರೆ ಈ ತರ ನೋಡಿ. ಈಗ ನೋಡುವಾಗ ಏನು ಮಿಕ್ಸ್ ಆಗಲ್ಲಪ್ಪ ಇದು ಅನ್ನಿಸ್ತದೆ ನಿಮಗೆ, ಆದ್ರೆ ಇಲ್ಲ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹದವಾಗಿ ಮಿಕ್ಸ್ ಆಗುತ್ತೆ ನಮಗೆ. ಇಲ್ಲಿ ನೋಡಿ ಇದೆಲ್ಲ ಈಗ ಮಿಕ್ಸ್ ಆಯ್ತು ನೋಡಿ. ಅಷ್ಟೊಂದು ನೀರು ಇನ್ನೂ ಉಳಿಯಿತು, ಕುದಿಬೇಕು ತುಂಬಾ ಚೆನ್ನಾಗಿ. ಇದು ಕುದ್ದು ಬೆಲ್ಲ ಕೊಬ್ಬರಿ ಹಿಡ್ಕೋಬೇಕು, ಅಂದ್ರೆ ನಮಗೆ ಕರೆಕ್ಟಾಗಿ ಇದು ಹೂರ್ಣ ರೆಡಿ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಇದು ಬಾಣಂತಿಯರಿಗೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಡೆಲಿವರಿ ಆದಾಗ ಈ ತರ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಇದನ್ನ ಮಾಡಿಕೊಡ್ತಾರೆ, ಮೇನ್ ಆಗಿ ಮಾಡಿಕೊಡ್ತಾರೆ. ಇದನ್ನ 3 ತಿಂಗಳವರೆಗೂ ಕೊಡ್ತಾರೆ ಇದನ್ನ. ಇಲ್ಲಿ ಏಲಕ್ಕಿ ಪೌಡರ್ನ ನಾನು ಹಾಕ್ತಾ ಇದ್ದೀನಿ. ಆ ಏಲಕ್ಕಿ ಪೌಡರ್ ಮಾತ್ರ ಹಾಕಿದ್ದೀನಿ, ಬೇರೆ ಏನು ಹಾಕಲ್ಲ ಇದಕ್ಕೆ. ಡ್ರೈ ಫ್ರೂಟ್ಸ್ ಎಲ್ಲ ಆವಾಗ ಬಾಣಂತಿಯರಿಗೆ ಇದನ್ನ ಜಾಸ್ತಿ ಕೊಡೋಕ್ಕಾಗಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಅಂತೇಳಿ ಇಲ್ಲಿ ಏಲಕ್ಕಿ ಪೌಡರ್ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಈಗ ಇದು ಚೆನ್ನಾಗಿ ಏಲಕ್ಕಿ ಪೌಡರ್ ಎಲ್ಲ ಮಿಕ್ಸ್ ಆಯ್ತು ನೋಡಿ. ಬೆಲ್ಲದ ಪಾಕ ಇನ್ನೂ ಕೂಡ ಇದೆ, ಅದು ಇನ್ನೂ ನಮಗೆ ಮಿಕ್ಸ್ ಆಗಬೇಕು, ಇನ್ನೂ ಕುದಿಬೇಕು. ಆವಾಗ ಕರೆಕ್ಟಾಗಿ ಹದವಾಗಿ ನಮಗೆ ಬರುತ್ತೆ ಇದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ. ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟನ್ನು ನಮಗೆ ಹಾಕಿ. ಈಗ ಇದು ನೀರೆಲ್ಲ ಆಗಿದೆ, ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಡ್ತೇನೆ ಫ್ರೆಂಡ್ಸ್. ನೋಡಿ ಈಗ ತೆಗೆದು ತೋರಿಸ್ತಾ ಇದ್ದೀನಿ, ನೀರೇನು ಇಲ್ಲ. ಈಗ ಗ್ಯಾಸನ್ನು ಆಫ್ ಮಾಡ್ಕೋತೇನೆ. ಇದು ಆರಬೇಕು, ನಮಗೆ ಕೈಯಲ್ಲಿ ಹಿಡಿಯುವಷ್ಟು ಆಗಬೇಕು, ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಇದು ಆರ್ಲಿ, ಅಷ್ಟರಲ್ಲಿ ಇದಕ್ಕೆ ಹೊರಗಡೆ ಸೈಡ್ ಮಾಡುವಂತ ಹೂರ್ಣ ಕಣಕ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮಾಮೂಲಿ ಗೋಧಿ ಹಿಟ್ಟು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೇಕಾದ್ರೆ ನೀವು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕೂಡ ಹಾಕೋಬಹುದು. ನಾನು ಇಲ್ಲಿ ಏನೂ ಇಲ್ಲ, ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಪೂರಿ ಹಿಟ್ಟಿನ ಹದಕ್ಕೆ ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು, ಸ್ಮೂತ್ ಆಗಿ ಇರಬಾರ್ದು. ನಮಗೆ ಬಟ್ಟೆ ಕಡಬು ತುಂಬಾ ಮಿದು ಆಗ್ತಾವ. ಈಗ ಒಂದು 5 ನಿಮಿಷ ಇದನ್ನ ನೆನೆಯಲಿಕ್ಕೆ ಹಾಗೆ ಬಿಟ್ಬಿಡ್ತೀನಿ. 5 ನಿಮಿಷ ಆದ್ಮೇಲೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. 5 ನಿಮಿಷ ಆದ್ಮೇಲೆ ಸ್ವಲ್ಪ ಮತ್ತೆ ಮೆತ್ತಗಾಗಿರುತ್ತೆ. ಹಿಟ್ಟನ್ನ ಮಿದ್ಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಷ್ಟು ಉಳ್ಳೆನ ನಮಗೆ ಸಾಕು, ಚಿಕ್ಕದಾಗಿ. ನೀವು ದೊಡ್ಡದು ಮಾಡ್ತೀನಿ ಅಂದ್ರೆ ದೊಡ್ಡದು ನೋಡಿ. ಇಷ್ಟೇ. ನಾವು ಪೂರಿಗೆಲ್ಲ ತಗೋತೀನಿ, ಪೂರಿಗಿಂತ ಇನ್ನೂ ತುಂಬಾನೇ ಚಿಕ್ಕದು ತಗೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾನು ಒಂದು ತಗಡು, ನಿಮಗೆ ಇಲ್ಲಾಂದ್ರೆ ಸೀಟ್ ಮೇಲೆ ಮಾಡಿದ್ರಾಗತ್ತೆ. ಇಲ್ಲಿ ನಾನು ತಗಡ್ ಮೇಲೆ ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಮಾಮೂಲಿ ಕರ್ಚಿಕಾಯಿ ಎಲ್ಲ ಮಾಡ್ತೀವಿ ನೋಡಿ, ಆ ತರ ಲಟ್ಟಿಸಿದ್ರೆ ಸಾಕು. ನೋಡಿ ಇಷ್ಟು ಸೈಜ್ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನೀಗ ಇದೇ ತರ ನಾವೆಲ್ಲವನ್ನು ಲಟ್ಟಿಸ್ಕೋಬೇಕು. ಇಲ್ಲಿ ಹೂರ್ಣ ನೋಡಿ ನಾನೊಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರೊಳಗಡೆ ಈಗ ಸ್ಪೂನಿಂದ ಹಾಕ್ತೇನೆ. ಹೂರ್ಣ ಹದವಾಗಿ ಕರೆಕ್ಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ನಾನು ಕೈಯಲ್ಲೇ ತುಂಬ್ತೇನೆ. ನಿಮಗೆ ಕೆಳಗಡೆ ಇಟ್ಟು ಮಾಡ್ಕೋಬಹುದು. ನನಗದು ಪ್ರಾಕ್ಟೀಸ್ ಇದೆ, ಅದಕ್ಕಾಗಿ ನಾನು ಕೈಯಲ್ಲೇನೆ ಮಾಡ್ತಾ ಇದ್ದೀನಿ.
ಇದು ಚೆನ್ನಾಗಿ ಒತ್ಕೋಬೇಕು ನಾವು, ಇಲ್ಲಾಂದ್ರೆ ನೀರಿಗೆ ಹಾಕಿ ಕುದಿಸ್ತೀವಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಈ ತರ ಚೆನ್ನಾಗಿ ಒತ್ಕೋಬೇಕು. ಇಲ್ಲಾಂದ್ರೆ ನಿಮಗೆ ಒತ್ಕೊಳ್ಳಿಕ್ಕೆ ಕಷ್ಟ ಅನಿಸಿದ್ರೆ ಈ ತರ ಮಾಡ್ಕೊಳ್ಳಿ ಒಂದು ಡಿಸೈನ್. ಇದಕ್ಕೆ ನಾವು ಉತ್ತರ ಕರ್ನಾಟಕ ಸೈಡ್ ಏನಂತ ಕರಿತೀವಿ ಅಂದ್ರೆ ಮುರುಗಿ ಕಡಿಯೋದು ಅಂತ ಹೇಳ್ತೀವಿ ನಾವು. ನೋಡಿ ಈ ತರ ತಿರ್ಗಿಸ್ತಾ ಹೋಗ್ಬೇಕು, ಒಂದು ಕೈಲಿ ಹಿಡಿದು. ತುಂಬಾ ಚೆನ್ನಾಗಿರುತ್ತೆ ನೋಡಿ ಡಿಸೈನ್ ಬಂತು. ನೀರಿಗೆ ಹಾಕಿದ್ರಿ ಏನ್ ಹಾಕಿದ್ರು ಒಡೆಯುವುದೇ ಇಲ್ಲ ಇದು ಯಾವ ಕಾರಣಕ್ಕೂ. ಅದಕ್ಕಾಗಿ ಈ ತರ ಎಲ್ಲವನ್ನು ನಾನೀಗ ರೆಡಿ ಮಾಡಿ ಇಟ್ಕೋತೇನೆ. ನಿಮಗೆ ನೋಡಿ ಇಲ್ಲಿ ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನ್, ಮಸ್ತಾಗಿ. ಈಗ ಒಂದು ಸೈಡಲ್ಲಿ ಕಡಾವಂಗಿಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದೆ. ನೀರು ಕುದೀತಾ ಇದೆ ಆಲ್ಮೋಸ್ಟ್. ಇಲ್ಲಿ ಇಷ್ಟು ನೀರು ಕುದಿಬೇಕು. ನೀರು ಕುದೀತಾ ಇರುವಂತದಕ್ಕೆ ನಾವು ಒಂದೊಂದೇ ಬಟ್ಟಿ ಕಡಬನ ಅದ್ರೊಳಗಡೆ ಬಿಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಬಿಸಿ ಬಿಸಿ ಬಟ್ಟಿ ಕಡಬದ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅಬ್ಬಾ ಏನು ರುಚಿ ಅಂತೀರಿ ನೀವು. ಮಾಡಿ ನೋಡಿ ನೀವು ಒಮ್ಮೆ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗಬೇಡಿ. ಈಗ ಇದು ಕುದಿಬೇಕು 1 ನಿಮಿಷ. ಈ ಸೈಡ್ ಕುದೀತದೆ, ಇನ್ನು ತಿರುಗಿಸಿ ಹಾಕಬೇಕು ಮತ್ತೆ. ಆ ಥರ ನಾವು ಅಲ್ಲಿದಲ್ಲೇ ತಿರುಗಿಸ್ಕೋಬೇಕಾಗತ್ತೆ. ಬಿಸಿ ಬಿಸಿ ತಿಂದರೆ ಇದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್, ಮಸ್ತಾಗಿರುತ್ತೆ. ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಅಂತೂ ನೋಡಿ. ಇಲ್ಲಿ 2 ಸೈಡು ತುಂಬ ಚೆನ್ನಾಗಿ ನಾನು ಕುದಿಸ್ಕೊಂಡೆ. ಒಂದು ಕಡುಬನೂ ಒಡೆದಿಲ್ಲ ನೋಡಿ ಬಟ್ಟಿ ಕಡುಬು. ಇದನ್ನ ಡೆಲಿವರಿ ಆದಾಗೆ ಬಟ್ಟಿ ಕಡುಬು ಅಂತೇಳಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರಿಗೂ ಕೊಡ್ತಾರೆ ಫ್ರೆಂಡ್ಸ್. ನೀವು ಬಟ್ಟಿ ಕಡುಬು ಯಾವಾಗ ಬೇಕಾದವ್ರು ಮಾಡ್ಕೊಂಡು ತಿನ್ಬೋದು. ಡೆಲಿವರಿ ಆದವ್ರು ಮಾತ್ರ ಅಂತಲ್ಲ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ನಿಮಗೆ ಎಲ್ಲ ಆದಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರ ನೋಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ. ಫ್ರೆಂಡ್ಸೇ ರಿಲೇಟಿವ್ಸ್ಗೆ ಶೇರ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಫ್ರೆಂಡ್ಸ. ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸುಡ್ತಾ ಇದೆ, ಇನ್ನು ಕೈಯಲ್ಲಿ ಹಿಡಿಲಿಕ್ಕೆ ಬರ್ತಾ ಇಲ್ಲ. ಈಗ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.